ಸೀತಾಮಾತೆಯು ವೈಶಾಖ ಮಾಸದ ಶುಕ್ಲ ಪಕ್ಷದ 9ನೆಯ ತಾರೀಕಿನಂದು ಹಾಗೂ ಸೀತೆಯು ಮಿಥಿಲಾ ದೇಶದ ಮಹಾರಾಜ ಜನಕ ಹಾಗೂ ರಾಣಿ ಸುನೈನ ಅವರ ದತ್ತುಪತ್ರಿ ಎಂದು ಹೇಳಲಾಗುತ್ತದೆ. ವಾಸ್ತವವಾಗಿ ಸೀತಾಮಾತೆಯು ಭೂಮಿ ತಾಯಿಯ ಮಗಳು. ಅವಳು ರಾಜ ಜನಕನಿಗೆ ಭೂಮಿಯಲ್ಲಿ ಸಿಕ್ಕಿದ್ದು. ರಾಜ ಜನಕ ಆಳ್ವಿಕೆ ನಡೆಸುತ್ತಿದ್ದಾಗ ಮಿಥಿಲಾದ ಜನಕಪುರ ಧಾಮದಲ್ಲಿ ತೀವ್ರ ಬರಗಾಲದ ಸಮಯ. ಅವರು ಅರಮನೆಯ ಸನ್ಯಾಸಿಗಳು ಮತ್ತು ವಿದ್ವಾಂಸರಿಂದ ಸಲಹೆ ಪಡೆದು ಹೊಲವನ್ನು ಉಳುಮೆ ಮಾಡಲು ಪ್ರಾರಂಭಿಸ್ತಾರೆ. ಈ ಹೊಲ ಉಳುವ ಸಮಯದಲ್ಲಿ ಅವರಿಗೆ ಒಂದು ಪೆಟ್ಟಿಗೆಯ ಶಬ್ದ ಕೇಳಿಬರುತ್ತೆ. ತೆಗೆದರೆ ಪೆಟ್ಟಿಗೆಯೊಳಗೆ ಹೆಣ್ಣು ಮಗುವಿರುತ್ತೆ. ರಾಜ ಜನಕ ಆ ಮಗುವನ್ನು ತನ್ನ ಸ್ವಂತ ಮಗಳೆಂದು ಭೂಮಿಯೊಳಗೆ ಸಿಕ್ಕಿದ ಕಾರಣ ಸೀತಾ ಎಂದು ನಾಮಕರಣ ಮಾಡ್ತಾರೆ. ಇನ್ನೊಂದು ಕಥೆಯ ಪ್ರಕಾರ ಸೀತೆ ರಾವಣ ಹಾಗೂ ಮಂಡೋದರಿಯ ಮಗಳೆಂದು ಹೇಳಲಾಗುತ್ತೆ. ತನ್ನ ಸಾವಿಗೆ ಮಗಳೇ ಕಾರಣವಾಗ್ತಾಳೆ ಎಂದು ಜ್ಯೋತಿಷಿಗಳಿಂದ ತಿಳಿದ ರಾವಣ ಅವಳನ್ನು ದೂರದ ದೇಶದಲ್ಲಿ ಒಂದು ಪೆಟ್ಟಿಗೆಯೊಳಗೆ ಮಗುವನ್ನು ಇಟ್ಟು ಸಮಾಧಿ ಮಾಡಿಸಿದ ಎಂದು ಹೇಳಲಾಗುತ್ತದೆ. ಈ ಎಲ್ಲ ಕಥೆಗಳನ್ನು ಬಿಟ್ಟರೆ ಸೀತೆಯು ಲಕ್ಷ್ಮಿಯ ಅವತಾರ ಹಾಗೂ ಅವಳ ವಿಷ್ಣುವಿನ ಅವತಾರವಾದ ಶ್ರೀರಾಮನಿಗಾಗಿ ಅವಳು ಜನ್ಮ ತಾಳ್ತಾಳೆ. ನಾನು ಮೇಘನಾ. ನನ್ನ ವಿಡಿಯೋಸ್ಗಾಗಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.